Hi everyone, welcome to my YouTube channel. ನಾನು ಸಾಗರ್, working as assistant loco pilot in Indian Railways. I hope all are good. ಇವತ್ತು ನಾನು some railways interesting fact ಹಾಗೆ ಜನಸಾಮಾನ್ಯರು ಏನೆಲ್ಲ ತಪ್ಪು ತಿಳುವಳಿಕೆಗೊಂಡಿರ್ತಾರೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಏನ್ ತನಕ ಪೂರ್ತಿ ವಿಡಿಯೋ ನೋಡಿ. ನಿಮಗೆ ಕಾಮನ್ ಆಗಿ ಗೊತ್ತಿದೆ, ಟ್ರೈನ್ ಓಡಿಸೋರ್ನ ಲೋಕೋ ಪೈಲಟ್ ಅಂತಾರೆ, ಹಾಗೆ ಫ್ಲೈಟ್ ಓಡಿಸೋರ್ನ ಪೈಲಟ್ ಅಂತಾರೆ. ಟ್ರೈನ್ ಓಡಿಸೋರು ಇಬ್ಬರಿರ್ತಾರೆ. ಲೆಫ್ಟ್ ಹ್ಯಾಂಡ್ ಸೈಡ್ ಲೋಕೋ ಪೈಲಟ್, ರೈಟ್ ಹ್ಯಾಂಡ್ ಸೈಡ್ ಅಸಿಸ್ಟೆಂಟ್ ಲೋಕೋ ಪೈಲಟ್ ಆರ್ ಕೋ ಪೈಲಟ್. ನಮ್ಮ ಸಕಲೇಶ್ಪುರ ಮಡಿಕೇರಿ ಸೈಡ್ ಟ್ರೈನ್ ವ್ಯವಸ್ಥೆ ಇಲ್ಲ. ಒಬ್ಬೊಬ್ಬರಂತೂ ಅವ್ರ ಲೈಫಲ್ಲೇ ಟ್ರೈನಲ್ಲಿ ಜರ್ನಿ ಮಾಡಿರಲ್ಲ. ಅವರಿಗೆ ಟ್ರೈನ್ ಬಗ್ಗೆ ಗೊತ್ತೂ ಇರಲ್ಲ. ನಾವು ಚಿಕ್ಕವರಿದ್ದಾಗ ಅನ್ಕೊಂಡಿದ್ವಿ ಟ್ರ್ಯಾಕ್ ಮೇಲೆ ಕಬ್ಬಿಣ ರಾಡು ಅಥವಾ ಏನಾದರೂ ಕಲ್ಲಿದ್ರೆ ಟ್ರೈನ್ ಹೋಗುವಾಗ ಪಲ್ಟಿನೇ ಆಗ್ಬಿಡುತ್ತೆ ಅಂತ. ಆ ಥರ ಎಲ್ಲ ಏನೂ ಆಗಲ್ಲ. ನೀವು ನ್ಯೂಸಲ್ಲೆಲ್ಲ ಕೇಳಿರ್ಬೋದು, ಗೇಟ್ ಹತ್ರ ಲಾರಿ ಎಲ್ಲ ಅಡ್ಡ ಇರುತ್ತೆ, ಟ್ರೈನ್ ಅದನ್ನು ಗುದ್ಕೊಂಡು ಹೋಗಿರುತ್ತೆ. ಬಟ್ ಟ್ರೈನ್ ಮೂಮೆಂಟು ನಾರ್ಮಲ್ ಆಗಿರುತ್ತೆ, ಏನು ಟ್ರೈನಿಗೆ ತೊಂದರೆ ಆಗಲ್ಲ. ಹಾಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್, ನಿಮಗೆ ಗೊತ್ತು, ನಾರ್ಮಲ್ ವೆಹಿಕಲ್ ಡ್ರೈವರ್ ಕಾನ್ಸಂಟ್ರೇಷನ್ನು ರೋಡ್ ಮೇಲೆ ಇರುತ್ತೆ. ಹಾಗೆ ನೀವು ಅನ್ಕೊಂಡಿರ್ತೀರಾ ಟ್ರೈನ್ ಲೋಕೋ ಪೈಲಟ್ ಕಾನ್ಸಂಟ್ರೇಷನ್ನು ರೋಡ್ ಮೀನ್ಸ್ ಟ್ರ್ಯಾಕ್ ಮೇಲೆ ಇರುತ್ತೆ ಅಂತ. ಇದು ಅಬ್ಸಲ್ಯೂಟ್ಲಿ ರಾಂಗ್. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಕಾನ್ಸಂಟ್ರೇಷನ್ ರೋಡ್ ಮೀನ್ಸ್ ಟ್ರ್ಯಾಕ್ ಮೇಲೆ ಇರುತ್ತೆ ಅಂತ. ಇದು ಅಬ್ಸಲ್ಯೂಟ್ಲಿ ರಾಂಗ್. ಓನ್ಲಿ ಡಿಪೆಂಡ್ ಆನ್ ಸಿಗ್ನಲ್, ಸಮ್ ಆಫ್ ಇಂಡಿಕೇಟರ್, ಬೋರ್ಡ್. ಯಾಕೆ ಟ್ರ್ಯಾಕ್ ಮೇಲೆ ಡಿಪೆಂಡ್ ಆಗಿರಲ್ಲ ಅಂದ್ರೆ, ಸಡನ್ ಆಗಿ ಟ್ರೈನ್ ಮುಂದೆ 200-300 ಮೀಟರ್ಲಿ ಟ್ರ್ಯಾಕ್ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಲೋಕೋ ಪೈಲಟ್ ಸಡನ್ ಆಗಿ ಅವಾಗ ಬ್ರೇಕ್ ಅಪ್ಲೈ ಮಾಡಿದಾಗ ಟ್ರೈನ್ ಸ್ಟಾಪ್ ಆಗದೆ 500-600 ಮೀಟರಲ್ಲಿ, ಡಿಪೆಂಡಿಂಗ್ ಆನ್ ಟ್ರೈನ್ ಲೋಡ್, ಪ್ಯಾಸೆಂಜರ್ ಅಥವಾ ಗೂಡ್ಸ್. ದನಕರುಗಳು ಅಡ್ಡ ಬಂದಾಗ ನೀವು ಅನ್ಕೋಬಹುದು ಸ್ಟಾಪ್ ಮಾಡ್ಬೋದಾಯ್ತಲ್ಲ ಅಂತ. ಸ್ಟಾಪ್ ಮಾಡೋಕ್ಕಾಗಲ್ಲ. ಇದು ಲೋಕೋ ಪೈಲಟ್ ತಪ್ಪಲ್ಲ. ಇದಕ್ಕೋಸ್ಕರನೇ ಲೋಕೋ ಪೈಲಟ್ ಸಿಗ್ನಲ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಇಂಡಿಯನ್ ರೈಲ್ವೇಸ್ ಅಲ್ಲಿ ಮೇನ್ ಆಗಿ 3 ಕಲರ್, 4 ಟೈಪ್ ಸಿಗ್ನಲ್ ಬರ್ತವೆ. ಯಾವ್ದಾವ್ದು ಅಂದ್ರೆ 2 ಯೆಲ್ಲೋ, 1 ಯೆಲ್ಲೋ, ಗ್ರೀನ್, ರೆಡ್. 2 ಯೆಲ್ಲೋ ಇದನ್ನ ನಾವು ಅಟೆನ್ಷನ್ ಅಂತೀವಿ. 2 ಯೆಲ್ಲೋ ಇದ್ದಾಗ ನೆಕ್ಸ್ಟ್ 2 ಕಿಲೋಮೀಟರ್ ಅಲ್ಲಿ ಟ್ರೈನ್ ನ ಸ್ಟಾಪ್ ಮಾಡಬೇಕು ಅಂತ ಅರ್ಥ. ಫಾರ್ ಎಕ್ಸಾಂಪಲ್, ಇವಾಗ ಟ್ರೈನ್ 100 ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ರೆ 60-70 ಸ್ಪೀಡ್ ಅಲ್ಲಿ ಹೋಗಿ ಅಂತ ಅರ್ಥ. ಇವಾಗ 1 ಯೆಲ್ಲೋ ಇದ್ದಾಗ ಇದನ್ನು ಕಾಷನ್ ಅಂತಾರೆ. ಇದರ ಅರ್ಥ ನೆಕ್ಸ್ಟ್ 1 ಕಿಲೋಮೀಟರ್ ಅಲ್ಲಿ ಟ್ರೈನ್ ನ ಸ್ಟಾಪ್ ಮಾಡಿ ಅಂತ ಅರ್ಥ. ಫಾರ್ ಎಕ್ಸಾಂಪಲ್, ಇವಾಗ ಟ್ರೈನ್ 100 ಅಲ್ಲಿ ಹೋಗ್ತಾ ಇದ್ದಾಗ 30-40 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗಿ ಅಂತ ಅರ್ಥ. ನೆಕ್ಸ್ಟ್ ಗ್ರೀನ್ ಅನ್ನ ನಾವು ಪ್ರೊಸೀಡ್ ಅಂತೀವಿ. ಈ ಗ್ರೀನ್ ಇದ್ದಾಗ ನೀವು ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ತಾ ಇರ್ತೀರಾ ಅಷ್ಟೇ ಸ್ಪೀಡ್ ಅಲ್ಲಿ ಹೋಗಿ ಅಂತ ಅರ್ಥ. ಅಂಡ್ ಲಾಸ್ಟ್ ಒನ್ ರೆಡ್. ಈ ರೆಡ್ ಇದ್ದಾಗ ಇದನ್ನು ಡೇಂಜರ್ ಅಂತೀವಿ. ಇದರರ್ಥ ಈ ಡೇಂಜರ್ ಸಿಗ್ನಲ್ ಬಂದಾಗ ಸಿಗ್ನಲ್ ಹಿಂದೆನೆ 20-30 ಮೀಟರ್ ಹಿಂದೆನೆ ಟ್ರೈನ್ ನ ನಿಲ್ಸಿ ಅಂತ ಅರ್ಥ. ಸಡನ್ ಆಗಿ ರೆಡ್ ಸಿಗ್ನಲ್ ಬರಲ್ಲ. 2 ಯೆಲ್ಲೋ ಆರ್ 1 ಯೆಲ್ಲೋ 2 ಕಿಲೋಮೀಟರ್ ಆರ್ 1 ಕಿಲೋಮೀಟರ್ ಮುಂಚೆನೆ ಇವು ಸಿಗ್ನಲ್ ಬಂದ್ಮೇಲೆ ರೆಡ್ ಬರುತ್ತೆ. ಎವರಿ 100 ಮೀಟರ್ಗೆ ಕಿಲೋಮೀಟರ್ ಬೋರ್ಡ್ ಇರುತ್ತೆ. ಸಿಗ್ನಲ್ ಪೋಲ್ ಮುಂಚೆ 200-400 ಬಿಫೋರ್ ಸಿಗ್ನಲ್ ಬೋರ್ಡ್ ಗಳಿರ್ತವೆ. ಯಾವ ಸಿಗ್ನಲ್ ಬರ್ಬೋದು ಅಂದ್ರೆ ಯಾವ ಟೈಪ್ ಬರ್ಬೋದು ಅಂತ. ಫಾರ್ ಎಕ್ಸಾಂಪಲ್, ಹೋಮ್, ಡಿಸ್ಟೆಂಟ್, ಸ್ಟಾರ್ಟರ್, ಅಡ್ವಾನ್ಸ್ ಸ್ಟಾರ್ಟರ್. ಇದಕ್ಕೋಸ್ಕರನೇ ರೈಲ್ವೆಲಿ ಲೋಕೋ ಪೈಲಟ್ಗೆ A1 ಮೆಡಿಕಲ್ ಫಿಟ್ ಆಗಿರ್ಬೇಕು. ಅಂದ್ರೆ 6/6. ದಟ್ ಮೀನ್ಸ್ ಕಣ್ಗಳು ಫುಲ್ ಶಾರ್ಪ್ ಆಗಿರ್ಬೇಕು. ಕಲರ್ ಬ್ಲೈಂಡ್ನೆಸ್ ಎಲ್ಲ ಇರಬಾರ್ದು. ಮತ್ತೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್, ಇವಾಗ ಟ್ರೈನ್ ಟರ್ನಿಂಗ್ ಅಲ್ಲೆಲ್ಲ ಟ್ರೈನ್ ಲೋಕೋ ಪೈಲಟ್ ಸ್ಟೇರಿಂಗ್ ಮೂಲಕ ಟರ್ನ್ ಮಾಡ್ತಾರೆ ಅಂತ ನೀವು ಅನ್ಕೊಂಡಿರ್ತೀರಾ. ಇಲ್ಲಿ ಟ್ರೈನ್ ಅಲ್ಲಿ ಯಾವುದೇ ತರ ಸ್ಟೇರಿಂಗ್ ಇರಲ್ಲ. ಜಸ್ಟ್ ಟ್ರ್ಯಾಕ್ ಹೇಗಿರುತ್ತೆ ಅದೇ ತರ ಟ್ರೈನ್ ಮೂವ್ಮೆಂಟ್ ಆಗುತ್ತೆ. ಜಸ್ಟ್ ಲೋಕೋ ಪೈಲಟ್ ವರ್ಕಿಂಗ್ ಟ್ರೈನ್ ಸ್ಪೀಡ್ ಕಂಟ್ರೋಲ್ ಅಂಡ್ ಸ್ಟಾಪ್ ಅಂಡ್ ಸ್ಪೀಡ್ ಅಪ್. ಹಾಗೆ ನೀವು ಮತ್ತೊಂದು ತಪ್ಪು ತಿಳುವಳಿಕೆಗೊಂಡಿರ್ತೀರಾ, ಟ್ರೈನ್ ಒಂದ್ ಟ್ರ್ಯಾಕ್ ಇಂದ ಇನ್ನೊಂದು ಟ್ರ್ಯಾಕ್ ಹೋಗ್ಬೇಕಾದಾಗ ಲೋಕೋ ಪೈಲಟ್ ಚೇಂಜ್ ಮಾಡ್ಕೊಂಡು ಹೋಗ್ತಾರೆ ಅಂತ. ಬಟ್ ಇದು ಕಂಪ್ಲೀಟ್ಲಿ ತಪ್ಪು. ಇದನ್ನ ಸ್ಟೇಷನ್ ಅಲ್ಲಿ ಸ್ಟೇಷನ್ ಮಾಸ್ಟರ್ ಆಪರೇಟ್ ಮಾಡ್ತಾರೆ. ಸ್ಟೇಷನ್ ಇಂದ 500-400 ಮೀಟರ್ ಬೋತ್ ಸೈಡ್ ಅಲ್ಲಿ ಪಾಯಿಂಟ್ ಅಂಡ್ ಕ್ರಾಸಿಂಗ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್, ಸ್ಕ್ರೀನ್ ಅಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ. ಮಿಡಲ್ ಅಲ್ಲಿ ವಿ ಶೇಪ್ ಟೈಪ್ 2 ಟ್ರ್ಯಾಕ್ ಲೈನ್ ಇದೆ. ಅದು ಹಾಫ್ ಫೀಟ್ ಲೆಫ್ಟ್ ಸೈಡ್ ಮೂವ್ ಆಗುತ್ತೆ ಅಂಡ್ ಹಾಫ್ ಫೀಟ್ ರೈಟ್ ಸೈಡ್ ಮೂವ್ ಆಗುತ್ತೆ. ಇವನ್ ಲೆಫ್ಟ್ ಸೈಡ್ ಮೂವ್ ಆದಾಗ ಟ್ರೈನ್ ರೈಟ್ ಸೈಡ್ ಹೋಗುತ್ತೆ,
ರೈಟ್ ಸೈಡಿಗೆ ಮೂವ್ ಆದಾಗ ಟ್ರೈನು ಲೆಫ್ಟ್ ಸೈಡಿಗೆ ಮೂವ್ ಆಗುತ್ತೆ. ಈ ತರ ಟ್ರೈನು ಒಂದ್ ಟ್ರ್ಯಾಕ್ ಇಂದ ಇನ್ನೊಂದು ಟ್ರ್ಯಾಕ್ ಹೋಗುವಾಗ ಮಿನಿಮಮ್ ಸ್ಪೀಡ್ ಇರಬೇಕು 30 ಒಳಗೆ. ಮೊದ್ಲೆಲ್ಲ 10 ಇಯರ್ಸ್ ಮುಂಚೆ ಈ ತರ ಪಾಯಿಂಟ್ ಚೇಂಜ್ ಮಾಡ್ಬೇಕಾದಾಗ ರೈಲ್ವೆ ಸ್ಟಾಫ್ ಲಿವರ್ ಥ್ರೂ ಪುಷ್ ಅಂಡ್ ಫುಲ್ ಮಾಡೋರು. ಬಟ್ ಇವಾಗ ಎಲೆಕ್ಟ್ರಿಕಲ್ ಸೆನ್ಸರ್ ಥ್ರೂ ಸ್ಟೇಷನ್ ಮಾಸ್ಟರೇ ಚೇಂಜ್ ಮಾಡ್ತಾರೆ ಬಟನ್ ಥ್ರೂ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಅಂಡ್ ಶೇರ್. ಇದೇ ತರ ಯಾವ್ದಾದ್ರು ರೈಲ್ವೆದು ವಿಷಯ ಬೇಕಾದ್ರೆ ಕಾಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.